ಪ್ರೈಸ್ ದ ಲಾರ್ಡ್. ಈ ದಿನದ ದೇವರ ವಾಕ್ಯ ಜ್ಞಾನೋಕ್ತಿಗಳು 29ನೇ ಅಧ್ಯಾಯ 23-24ನೇ ವಾಕ್ಯ. ಗರ್ವವು ಮನುಷ್ಯನನ್ನು ದೀನಸ್ಥಿತಿಗೆ ತರುವುದು, ದೀನ ಮನಸ್ಸುಳ್ಳವನು ಮಾನವನ್ನು ಪಡೆಯುವನು. ಕಳ್ಳನೊಂದಿಗೆ ಪಾಲುಗಾರನಾದವನು ತನಗೆ ತಾನೇ ಶತ್ರು. ಆಣೆ ಇಡುವುದನ್ನು ಕೇಳಿದರೂ ಸುಮ್ಮನಿರುವನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಹೌದು ಪ್ರಿಯರೇ, ಅನೇಕ ಸಮಯ ಮನುಷ್ಯನಲ್ಲಿರುವ ಗರ್ವವು ಅವನನ್ನು ದೀನಸ್ಥಿತಿಗೆ ಬರುವಂತೆ ಮಾಡುವಂತದ್ದಾಗಿದೆ. ನಾನು ನನ್ನದು ನನ್ನಿಂದಲೇ ಎಂಬುದಾಗಿ ಗರ್ವ ಪಡುವವರಾಗಿ ತನ್ನನ್ನು ತಾನೇ ಹೆಚ್ಚಿಸಿಕೊಳ್ಳುವವರಾಗಿರ್ತಾರೆ. ಆ ರೀತಿಯ ಜನರು ಕಡೆಯ ದಿನದಲ್ಲಿ ಯಾರು ಇಲ್ಲದಂತೆ ಏಕಾಂಗಿಯಾಗಿ ನಿಲ್ಲುವವರಾಗಿದ್ದಾರೆ. ಯಾರು ದೀನ ಮನಸ್ಸುಳ್ಳವರಾಗಿರ್ತಾರೋ ಅವರು ದೇವರ ಸಮ್ಮುಖದಲ್ಲಿ ಮಾನವನ್ನು ಪಡೆಯುವವರಾಗಿರ್ತಾರೆ. ಮತ್ತು ಕಳ್ಳನೊಂದಿಗೆ ಸೇರಿ ಪಾಲುಗಾರರಾಗುವವರು ತನಗೆ ತಾನೇ ಶತ್ರು. ಅವರು ಆಣೆ ಇಟ್ಟರು ಸುಮ್ಮನಿರುವರು ಎಂಬುದಾಗಿ ಹೇಳಲ್ಪಟ್ಟಿದೆ. ಹಾಗಾದರೆ ದೇವರ ಒಂದು ಭಕ್ತಿಯ ವೇಷವನ್ನು ಧರಿಸಿಕೊಂಡು ಕಳ್ಳರಂತೆ ಜೀವಿಸಿ ಸುಳ್ಳಾಣೆ ಇಟ್ಟು ಏನೇ ಮಾಡಿದ್ರು ಅವರಿಗೆ ಸಪೋರ್ಟ್ ಮಾಡಿ ಅವರ ಜೊತೆಯಲ್ಲಿರುವವರು ತನಗೆ ತಾನೇ ಶತ್ರು ಆಗಿದ್ದಾರೆ, ದೇವರ ಸಮ್ಮುಖದಲ್ಲಿ ತಳ್ಳಲ್ಪಡುವವರಾಗಿದ್ದಾರೆ. ಅದರಿಂದ